ಇಲ್ಲಿರುವಂಥ ಹೆಬ್ಬೂರು ರೋಡಿನಲ್ಲಿ KGN ಮೋಟಾರ್ಸ್ ನಲ್ಲಿ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ದೆ. ಮಾಸ್ಕು, ಡೂಮು ಮತ್ತು ಕ್ಲಚ್ ಪ್ಲೇಟು, ಚೈನ್ ಪ್ಯಾಕೆಟು, ಬ್ರೇಕ್ ಲೈನರ್ಗಳು, ಡ್ಯಾಮ್ ಚೈನ್ ಏನೋ ಬೇರೆ ಸಮಸ್ಯೆಗಳಿದ್ದು ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹುಡುಗರು ಇಲ್ಲಿನ ಕೆಲಸಗಾರಗಳು ಅಂತೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲ ರೈತರು ತುಂಬ ಕಮ್ಮಿಲಿ ಚೆನ್ನಾಗಿ ರಿಪೇರಿ ಮಾಡ್ತಾರೆ. ಎಲ್ಲ ಗಾಡಿಗೆ ಮಾತ್ರ ತುಂಬ ಕಂಡೀಷನ್ ಚೆನ್ನಾಗಿದೆ, ಸೂಪರಾಗಿದೆ. ಸರಿ ಏನಂದ್ರೆ ನಿಮಿಷ ಮಾಡ್ತಾರೆ ಇಲ್ಲ ಮಾತಾಡ್ಬೋದು. CS ಪುರ ಹೆಬ್ಬೂರು ರೋಡಿನಲ್ಲಿ ಇರುವಂಥ KGN ಮೋಟಾರ್ಸಲ್ಲಿ ನನ್ನ ಗಾಡಿಯನ್ನು ಸರ್ವಿಸಿಗೆ ಬಿಟ್ಟಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾಡಿ ಗುಡ್ ಕಂಡೀಷನ್ನು. ಅಲ್ಲಿನ ಕೆಲಸಗಾರ ಹುಡುಗರುಗಳು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲ ಹೋದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಸ್ಟಾರ್ಟಿಂಗ ಹೇಳಿ. CS ಪುರ ಹೆಬ್ಬೂರು ರೋಡಿನಲ್ಲಿರುವ KGN ಮೋಟಾರ್ಸಲ್ಲಿ ನಿಮಿಷ ನೋಡಿ ಇವರೇ ಲೈಟ್ ಓನರು. ನೋಡಿ ಜರ್ಕಿನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಇವರೇ ಗಾಡಿ ನೀವೇ ತೊಳಿ ಎತ್ಕೊಂಬೇಕು ಗಾಡಿ. ಅದು ಮೊದಲೇ ಗಾಡಿ ಅಲ್ಲ ಕಳ್ಳ ನಮ್ಮ ಗಾಡಿಗೆ ಗೌರಿ ಚೆನ್ನಾಗೇ ಎತ್ಬೇಕು ಗಾಡಿ. ಅವಾಗ ನೋಡಿ ಇವರೇ ಲೈಟ್ ಓನರು. ನೋಡಿ ಜರ್ಕಿನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಇವರೇ ಓನರು ಗಾಡಿ ನೀವೇ ತೊಳಿ ಗೌರಿ ಚೆನ್ನಾಗೇ ಎತ್ಕೊಂಬೇಕು ಗಾಡಿ. ಅದು ಮೊದಲೇ ಕೆಳಗಡೆಲ್ಲ ಗಾಡಿ ಅಲ್ಲ ಕಳ್ಳ ನಮ್ಮ ಗಾಡಿಗೆ ಗೌರಿ ಚೆನ್ನಾಗೇ ಎತ್ಬೇಕು ಗಾಡಿ. ಅವಾಗ रिंग में 2 ले लगा 18 19
ಕುಮಾರ ಎಲ್ಲ ಗಾಡಿ ಮಾಡಿಕೊಂಡು ಹೋಗ್ತಾನೆ ನೋಡಿ ಫ್ರೆಂಡ್ಸ್, ಇದು 5mm ಆಲಂಕಿ ಇಲ್ಲಿ 3 ಬೋರ್ಡ್ ಬರುತ್ತೆ ನೋಡಿ. ಇಲ್ಲೊಂದು ಬರುತ್ತೆ ಅಲಾಪ್ ಸೆನ್ಸರ್ಗೆ ನೋಡಿ. ಇಲ್ಲಿ 3 ಲಾಂಗ್ ಇರೋವು ಇಲ್ಲೊಂದು 3 ಬರುತ್ತೆ ನೋಡಿ. ಇಲ್ಲಿ 10mm ಬರುತ್ತೆ ಲಾಂಗ್ ನೋಡಿ. ACG ಸ್ಟಾರ್ಟ್ರು BS6 ಆಕ್ಟಿವಾಗೆ ಡಿಕ್ಕಿ ಲಾಕು ಕರೆಕ್ಟಾಗಲಿಲ್ಲಂದರೆ ನೋಡಿ ಈ ಥರ ಒಂದು ಸ್ಪ್ರಿಂಗ್ನ ಕಟ್ ಮಾಡಿ ಹಾಕ್ಬಿಡಿ. ಟೆನ್ಷನ್ನು ಜಾಸ್ತಿ ಆಗೋದಾಗ ಕ್ಲೀನಾಗಿ ವರ್ಕ್ ಆಗುತ್ತೆ. ಈ ಥರ ಒಂದು ಸ್ಪ್ರಿಂಗ್ ಹಾಕಿ ಬ್ರೇಕ್ ರಿಟರ್ನ್ ಸ್ಪ್ರಿಂಗು ಈಸಿಯಾಗಿ ವರ್ಕ್ ಆಗುತ್ತೆ. ಆಗ್ತಾ ಇದೆಯಲ್ಲ, ಈ ಥರ ಒಂದು ಟೆನ್ಷನ್ ಸ್ಪ್ರಿಂಗ್ ಕೊಟ್ಟು ಹಾಕ್ಕೊಂಡ್ರೆ ಕೇಬಲ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸ್ಟೆಚ್ಚು ಸ್ಮಾರ್ಟ್ ಕೀಲ ರಿಮೋಟ್ ಕಡಿದೆ ಅದಕ್ಕೆ ಕುಂದಿಸ್ತಾರೆ. ಬಾಟಲ್ ಬಡಿ ಇಂಜೆಕ್ಟ್ರು ಫ್ಯೂಲ್ ಪಂಪ್ ಫ್ಯೂಲ್ ಪಂಪ್ ಇದಕ್ಕೆ ಇಷ್ಟ ರಿಮೋಟ್ ಅಲ್ಲೇ ಎಷ್ಟು ಈಸಿಯಾಗಿ ವರ್ಕ್ ಆಗ್ತದೆ. ಸಾಕಾಯ್ತು, ಬಟನ್ ಪ್ರೆಸ್ ಮಾಡ್ತೀನಿ, ಎಷ್ಟು ಈಸಿಯಾಗಿ ವರ್ಕ್ ಆಗ್ತದೆ. ಅದೇ ಫಂಕ್ಷನ್ನ ಇದು ಮಾಡುತ್ತೆ. ಕ್ಲೀನ್ ಮಾಡ್ಕೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಂಡು ಫಿಟ್ ಮಾಡ್ತಾಯಿದ್ದೀನಿ. ಇದು ಅಲಾಪ್ ಸೆನ್ಸರು. ಇದು ಹಳೆ ಗಾಡೀಲಿ ಪಿಕಪ್ ಕೈಲಿ ವರ್ಕ್ ಮಾಡ್ತಿದ್ದಲ್ಲ ಅದೇ ಟೈಪ್ ವರ್ಕ್ ಮಾಡ್ತಿದ್ದು. ನೋಡಿ ಫ್ರೆಂಡ್ಸ್, ಆಗಲೇ ಕ್ಲೀನ್ ಮಾಡಿರಲಿಲ್ಲ ನೋಡಿ. ಅಲಾಪ್ ಸೆನ್ಸರ್ ಇದು ಹಳೆ ಟೈಪಲ್ಲಿ ಪಿಕಪ್ ಕೈಲಿ ಬರ್ತಿತ್ತಲ್ಲ ಅದು ಫಂಕ್ಷನ್ ಕೆಲಸ ಮಾಡ್ತಿದ್ದು ಅಲಾಪ್ ಸೆನ್ಸರು ನೋಡಿ. ಕೈಲ್ ಪೇಟ್ ಆಗಲೇ ವಾಶ್ ಮಾಡ್ಕೊಂಡಿಲ್ಲ, ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟು ಫುಲ್ ಡಸ್ಟ್ ಇತ್ತು, ಅದರಿಂದ ಇವಾಗ ವಾಶ್ ಮಾಡ್ಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಮಾಡಿ. 6 ಇಂಜಿನ್ ಮಾಡ್ತಾಯಿದ್ದೀನಿ ನೋಡಿ. ಈ ಹೋಲು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಹೋಲ್ ಕಾಣಿಸ್ತಿದ್ದಿಲ್ಲ ನೋಡಿ. ಈ ಹೋಲಿಂದ ಇದಕ್ಕೆ ಕನೆಕ್ಟ್ ಇರುತ್ತೆ, ಈ ಹೋಲಿಂದ ಇದಕ್ಕೆ ಕನೆಕ್ಟ್ ಇರುತ್ತೆ. ಆಯಿಲೆಲ್ಲ ಬರ್ತಾಯಿದೆ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೊಂಡಿದ್ದೀನಿ, ಗಮ್ ಹಾಕಿದ್ದೀನಿ. ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ BS6 ಆ್ಯಕ್ಟಿವ್ ಆಗಲಿ ಡಿವ್ ಆಗಲಿ ನೋಡಿ. ಇದರಲ್ಲಿ ಒಂದು ಓರಿಂಗ್ ಇರೋಂಥ ಡವಲ್ ಬರುತ್ತೆ, ಇದನ್ನು ಮೇನ್ ಇಂಪಾರ್ಟೆಂಟ್. ಇದು ಆಯಿಲ್ ಸಪ್ಲೈ ಆಗಬೇಕಂದ್ರೆ ಇದಕ್ಕೆ ಆಯಿಲ್ ಸಪ್ಲೈ ಆಗಬೇಕಂದ್ರೆ ಇದರಿಂದನೇ ಕನೆಕ್ಟ್ ಇರುತ್ತೆ ನೋಡಿ. ಫ್ರೆಂಡ್ಸ್, ಸೆಂಟ್ರಿಗೆ ಸ್ಪೂನ್ ಮಾಡಿದ್ದೀನಿ, ಗಮ್ಮೆಲ್ಲ ಹಾಕಿ ನೋಡಿ. ಶಾಫ್ಟ್ ಎಲ್ಲ ರೊಟೇಟ್ ಆಗ್ತಾಯಿದೆ. ಮ್ಯಾಗ್ನೆಟ್ ಚಾವಿ ಹಾಕಿದ್ದೀನಿ. ಕಮೆಂಟಲ್ಲಿ ತಿಳಿಸಿ ನೋಡಿ. ಫ್ರೆಂಡ್ಸ್, ಫಿಟ್ ಮಾಡಿದ್ಮೇಲೆ ನನಗೆ ರೊಟೇಟ್ ಮಾಡಿ ನೋಡ್ಕೋಬೇಕು ಶಾಫ್ಟು ಕರೆಕ್ಟಾಗಿದೆಯಾ ಇಲ್ಲ, ನನ್ನ ಟೈಟ್ ಇದೆಯಾ, ಫ್ರೀ ಇದೆಯಾ. ಈ ಥರ ರೊಟೇಟ್ ಮಾಡಿ ಫ್ರೆಂಡ್ಸ್,
ಸ್ಟ್ಯಾಂಡ್ ಪಿನ್ ಹೊಸದಾಗ್ತಾ ಇದೆ ಒರಿಜಿನಲ್ ನೋಡಿ. ಇದು ಪಿನ್ ಮಾಡಿಸಿದ್ದೀವಿ ಥ್ರೆಡ್ ಟೇಪ್ ನೋಡಿ. ಪಿನ್ ಮಾಡಿಸಿರೋದು ಇಂಜಿನ್ ಕೇಸ್ ಕಟ್ ಆಗಿರೋದ್ರಿಂದ ಥ್ರೆಡ್ ಟೇಪ್ ಫಿಟ್ ಮಾಡಿ ಪಿನ್ ಹೊಸದು ಹಾಕಿದ್ದೀವಿ. ಸ್ಟ್ಯಾಂಡ್ ಪಿನ್ ಹೊಸದು ನೋಡಿ. ಸ್ಪೀಡ್ ಪಿನ್ ಆಗ್ತಾಯಿದೆ. ಅವರೇ ನಮ್ಮ ಗುರುಗಳು. ಇದು ಕಟ್ಟಾಗಿತ್ತು, ಇದು ರೆಡಿ ಮಾಡಿದ್ದೀವಿ ಒರಿಜಿನಲ್ ಟೇಪ್. ಅದಾದಮೇಲೆ ಇದೊಂದು ವಿಶೇಷವಾಗಿ ಇದೊಂದು ಪ್ಲೇಟ್ ಕೊಟ್ಟಿದ್ದಾರೆ, ಹಂಸಿಗೆಲ್ಲ ಟಚ್ ಆಗಬಾರ್ದು ಅಂತ. ಇಲ್ಲೊಂದು ಬೋಲ್ಟ್ ಬರುತ್ತೆ, ಅದಾದಮೇಲೆ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಇದು ಇಂಜಿನ್ ಕೆಳಗಡೆ ಬೆಡ್ಡಿಂಗು, ಹಂಸಿಗೆ ಏನಾದರೂ ಕಲ್ಲು ಹೊಡೆದು ಸ್ಕ್ರ್ಯಾಚ್ ಆಗಬಾರ್ದು ಅಂತ ಒಂದು ಸೇಫ್ಟಿ ಗಾರ್ಡ್ ಇದೆ ನೋಡಿ. ಇದು ಸೈಲೆನ್ಸರ್ ಬೆಡ್ಡಿಂಗು ಕಟ್ಟಾಗಿತ್ತು, ವೆಲ್ಡಿಂಗ್ ಮಾಡಿ ಒರಿಜಿನಲ್ ಆಗಿ ರೆಡಿ ಮಾಡಿದ್ದೇನೆ. ವೆಲ್ಡಿಂಗ್ ಮಾಡಿ ಒರಿಜಿನಲ್ ಟೈಪ್. ಅದಾದಮೇಲೆ ನೋಡಿ ಇದು ಸ್ಟ್ಯಾಂಡ್ ಪಿನ್, ಇದು ಮೆಟಲ್ದು ಥ್ರೆಡ್ ಟೇಪ್ ಮಾಡಿ ಹಾಕಿದೆ ನೋಡಿ. ಸ್ಟ್ಯಾಂಡ್ ಪಿನ್ ಹೊಸದು. ಇದು ಥ್ರೆಡ್ ಬಿಚ್ಕೋಬೋದು, ಹಾಕ್ಕೋಬೋದು. ಇದೈತಲ್ಲ ಇದು ಅಲ್ಯೂಮಿನಿಯಂ ಬರ್ತದೆ, ಅದೆಲ್ಲ ಈಗ ಮೆಟಲಲ್ಲಿ ಕೆಂಚನ್ನು ಒರಿಜಿನಲ್ ಆಗ್ತದೆ. ಹೊಂಡದು ಕಾಣಿಸ್ತಿದೆ, ಹೊಂಡ ಒರಿಜಿನೇನೆ. ಇದು ಆಯಿಲ್ ಪಂಪ್ ವೀಲು, ಚಿಕ್ಕ ಆಯಿಲ್ ಪಂಪ್. ಹಳೇದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ ನೋಡಿ. ಅಲಂಕಿ ಬೋಲ್ಟ್ ಬರುತ್ತೆ 5 ನೋಡಿ. ಇಲ್ಲಿಗೊಂದು ವಿಶೇಷವಾಗಿ ಇಲ್ಲಿಗೊಂದು ನೋಡಿ, ಇದೊಂದು ಸ್ಪ್ರಿಂಗು ಮತ್ತು ಇದು ಬಟನ್ ಬರುತ್ತೆ ನೋಡಿ. ಇಲ್ಲಿ ಇದು ಮೇಯ್ನು, ಇದಕ್ಕೆ ಮೇಯ್ನು. ಅದೆಲ್ಲಿ ಫಿಟ್ ಆಗುತ್ತಪ್ಪ ಅಂದರೆ ನೋಡಿ, ಹಿಂಗೆ ಪ್ಲೇಟ್ ಬರುತ್ತಲ್ಲ ನೋಡಿ, ಈ ಪ್ಲೇಟಿಂದ ಇದಕ್ಕೆ ಈ 12 mm ಬೋಲ್ಟು ಫಿಟ್ ಆಗುತ್ತೆ. ಅದಾದಮೇಲೆ ಸಣ್ಣಗೂ ನೋಡಿ ಫ್ರೆಂಡ್ಸ್, ಹೋಂಡಾ ಜಿನಿಯರ್ ಸ್ಪೇರ್ ಪಾರ್ಟ್ಸೇ ವರ್ಕಿಟ್ಟು ಕಾಣಿಸ್ತಾ ಇರ್ಬೋದು. ನಮ್ಮ ಸ್ವಂತ ಜನರೇಟರ್ ಹೋಂಡಾ ಜಿನಿಯರ್. ಯಾವುದೇ ಕೆಲಸ ಮಾಡಿ, ಯೂನಿಯನಾಗಿ ಕೆಲಸ ಮಾಡಿ, ಕಸ್ಟಮರ್ಗೂ ಇಂಜಿನ್ ಲೈಫ್ ಇರುತ್ತೆ, ನಮಗೂ ಒಳ್ಳೆ ವ್ಯಾಲ್ಯೂ ಇರುತ್ತೆ, ನೇಮ್ ಇರುತ್ತೆ ನೋಡಿ. ಇಲ್ಲಿ ಒಂದು ಟವಲ್ ಬರುತ್ತೆ, ಕ್ಯಾಮ್ ಚೈನ್ ಹಾಕಿ ತೋರಿಸ್ತೀನಿ. ಆಯಿಲ್ ಪಂಪ್ ವೀಲೆಲ್ಲ ಕುಂಡಿಸ್ಕೊಂಡು ಕ್ಯಾಮ್ ಚೈನ್ ಹಾಕಿ ತೋರಿಸಿ ನೋಡಿ ಫ್ರೆಂಡ್ಸ್. ಆಯಿಲ್ ಪಂಪ್ ವೀಲು ಕುಣಿಸಿದ್ದೀನಿ, ಕ್ಯಾಮ್ ಚೈನ್ ಹಾಕಿದ್ದೀನಿ ನೋಡಿ. ಕ್ಯಾಮ್ ಚೈನ್ ಹಾಕಿರೋದು ಕಾಣಿಸ್ತಿದೆಯಾ ನೋಡಿ. ಇವಾಗ ಇಲ್ಲಿಗೊಂದು ಈ ಪ್ಲೇಟ್ಗೊಂದು ಟವಲ್ ಬರುತ್ತೆ, ಒಂದು ಆಯಿಲ್ ಸೀಲ್ ಬರುತ್ತೆ. ಆಯಿಲ್ ಸೀಲ್ ಹಾಕಿ ಅದಾದಮೇಲೆ ವಿಶೇಷವಾಗಿ ನೋಡಿ, ಇದೊಂದು ಸ್ಪ್ರಿಂಗು, ಇದೊಂದು ಬಟನ್ ಬರುತ್ತೆ. ಯಾವುದೇ BS6 ಮಾಡಬೇಕಾದ್ರೂ ಹುಷಾರಾಗಿ ನೋಡ್ಕೊಂಡು ಮಾಡಿ. ಇದೊಂದು ಸ್ಪ್ರಿಂಗು, ಈ ಬಟನ್ ಕಲ್ದೋಯ್ತು ಅಂದರೆ ಸಿಗಲ್ಲ. ದಯವಿಟ್ಟು ಇಷ್ಟಬೇಕಾದ್ರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಫಿಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಆಯಿಲ್ ಸೀಲು ಇಂಜಿನ್ ಮಾಡಬೇಕಾದ್ರೆ ಆಯಿಲ್ ಸೀಲ್ ಮಾತ್ರ ಮಾಡಿದಂಗೆ, ಮಿಸ್ ಮಾಡ್ದಂಗೆ ಆಯಿಲ್ ಸೀಲ್ಗಳನ್ನ ಹಾಕಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಈ ಗ್ರೂ ಇರುತ್ತೆ. ಇದಾದಮೇಲೆ ಇಲ್ಲಿ ಆಪೋಸಿಟೇ ಬರಬೇಕು. ಇದೇನಕ್ಕೆ ಅಂದರೆ ಈ ಸೂಪರ್ ಸ್ಪ್ಲೆಂಡರಲ್ಲಿ ಇಂಜಿನ್ ಬೇರಿಂಗ್ ಬರುತ್ತಲ್ಲ ಆ ಟೈಪ್. ಸೂಪರ್ ಸ್ಪ್ಲೆಂಡರ್ಗೆ ಇಂಜಿನ್ ಬೇರಿಂಗ್ ಬರುತ್ತಲ್ಲ ಅದು ಸೇಮ್. ಪ್ಯಾಡು, ಕ್ಯಾಮ್ ಚೈನ್ ಪ್ಯಾಡು ನೋಡಿ, ಇಲ್ಲಿ ಫಿಟ್ ಆಗುತ್ತೆ. ಫುಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಫಿಟ್ ಆಗುತ್ತೆ ಕ್ಯಾಮ್ ಚೈನ್ ಪ್ಯಾಡ್. ಸ್ಪ್ರಿಂಗು ಹುಷಾರು ನೋಡಿ ಫ್ರೆಂಡ್ಸ್. ಈ ಬೋಲ್ಟಿಗೆ ಇಲ್ಲೊಂದು ಓರಿಂಗ್ ಬರುತ್ತೆ. ಓರಿಂಗ್ಗೆ ನೋಡಿ ಇಲ್ಲಿ ಇಂಪಾರ್ಟೆಂಟು ನೋಡಿ. ಇಲ್ಲಿ ಈ ಸ್ಪ್ರಿಂಗ್ ಐತಲ್ಲ, ಇಲ್ಲಿ ಕೊಡ್ತಾನೆ ನೋಡಿ ಫ್ರೆಂಡ್ಸ್. ಈ ಪ್ಲೇಟಿಗೆ 2 ಕಾಪರ್ ವಾಷರ್ನು 10 mm 2 ಬೋಲ್ಟ್ ಬರುತ್ತೆ ನೋಡಿ. ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲೊಂದು ಬೋಲ್ಟ್ ಬರುತ್ತೆ, ಇಲ್ಲಿಗೊಂದು ಬರುತ್ತೆ ನೋಡಿ. ಇಲ್ಲಿ ಹಾಕ್ತಾ ಇದ್ದೀನಿ, 2 ಬರುತ್ತೆ. 2 ಕಾಪರ್ ವಾಷರ್ ಬರುತ್ತೆ ನೋಡಿ. ಕೈ ಪ್ಲೇಟ್ ಟೇಪು ಓರಿಂಗ್ ಇರುತ್ತೆ, ಕ್ಲೀನಾಗಿ ಕುಂಡಿಸ್ಕೋಬೇಕು.